ಹಾರ್ಮುಜ್ ಜಲಸಂಧಿಯನ್ನೇ ಗುರಿಯಾಗಿಸಿ ಟಾರ್ಗೆಟ್ ಅನ್ನು ಮಾಡಲಾಗ್ತಾ ಇದೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿದೆ. ಹಾರ್ಮುಜ್ ಜಲಸಂಧಿ ಬಂದ್ ಆಗಿರೋ ಕಾರಣ ಇಂಧನ ಪೂರೈಕೆ ಆಗುವಂತಹ ಆತಂಕ ಕೂಡ ಇದೆ. ಜಗತ್ತಿನಾದ್ಯಂತ ಸೃಷ್ಟಿಯಾಗಲಿದೆ ಹಾಗಿದ್ರೆ ಕಚ್ಚಾ ತೈಲದ ಸಮಸ್ಯೆ. ಹಾರ್ಮುಜ್ ಜಲಸಂಧಿ ಬಂದ್ ಆಗಿದೆ, ಮತ್ತೆ ತೈಲ ಬೆಲೆಗೆ ಏರಿಕೆ ಏನಾದರೂ ಆಗುತ್ತಾ? ಬ್ಯಾರೆಲ್ಗೆ $200 ಆಗುತ್ತಾ ಕಚ್ಚಾ ತೈಲ ದರ ಅಂತ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಭೀಕರ ಸಮರವನ್ನ ಸಾರ್ತಾ ಇದೆ. ಈ ಒಂದು ಸಮರದಲ್ಲಿ, ಈ ಒಂದು ಯುದ್ಧೋನ್ಮಾದದ ನಡುವೆ ಈಗ ಭಾರತ ಸೇರಿದಂತೆ ಹಲವು ದೇಶಗಳು ಸಲಿಕೆ ಹಾಕಿಕೊಂಡಿದೆ. ಆರ್ಥಿಕವಾಗಿ ಕೂಡ ಆಗಿರಬಹುದು, ಹಾಗೆ LPG ಗ್ಯಾಸ್ನಲ್ಲೂ ಕೂಡ. ಹಾರ್ಮುಜ್ ಜಲಸಂಧಿಯನ್ನೇ ಗುರಿಯಾಗಿಸಿಕೊಂಡು ಟಾರ್ಗೆಟ್ ಮಾಡಿದ್ದಾರೆ. ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿದೆ. ಹಾರ್ಮುಜ್ ಜಲಸಂಧಿ ಈಗ ಬಂದ್ ಆಗಿರೋ ಹಿನ್ನೆಲೆಯಲ್ಲಿ ಇಂಧನ ಪೂರೈಕೆ ಆಗುವಂತಹ ಆತಂಕ ಎಲ್ಲರಲ್ಲೂ ಕಾಡ್ತಾ ಇದೆ. ಜಗತ್ತಿನಾದ್ಯಂತ ಸೃಷ್ಟಿಯಾಗಲಿದ್ಯಾ ಹಾಗಿದ್ರೆ ಕಚ್ಚಾ ತೈಲದ ಅಭಾವ? ಹಾರ್ಮುಜ್ ಜಲಸಂಧಿ ಬಂದ್ ಆಗಿದೆ ಇತ್ತ, ಮತ್ತೊಂದು ಕಡೆ ತೈಲ ಬೆಲೆ ಏರಿಕೆಯ ಭೀತಿ ಕೂಡ ಅಷ್ಟೇ ಎದುರಾಗ್ತಾ ಇದೆ. ಬ್ಯಾರೆಲ್ಗೆ $200 ಆಗುತ್ತಾ ಆಗಿದ್ರೆ ಕಚ್ಚಾ ತೈಲದ ದರ ಅನ್ನೋದು ಜನರಲ್ಲಿ ಆತಂಕ ಮೂಡ್ತಾ ಇರುವಂತಹ ವಿಚಾರ.